ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ವರ್ಕ್ ಮಾಡಿ ತೋರಿಸಿ ಅಂತ ಕೇಳ್ತಾಯಿದ್ರಿ, ಹಾಗಾಗಿ ಈ ವಿಡಿಯೋನ ಹಾಕಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸಾಟಿನ್ ಸ್ಟಿಚ್ ಹಾಕಿದ್ದೀನಿ 2ನೇ ನಂಬರ್ಗೆ ಇಟ್ಕೊಂಡು, ಮತ್ತು ಬಾಲ್ ಚೈನ ಸಿಂಗಲ್ ಆಗಿರೋದು ಬಾಲ್ ಚೈನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸಿಂಗಲ್ ಆಗಿ. ಮತ್ತು ಒಂದೇ ಸತಿ 5 ನಂಬರಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂತಂದರೆ ಕೆಲವೊಮ್ಮೆ ಈ ಥರ ಪೀಸಲ್ಲಿ ಆಗೋದಿಲ್ಲ, ಹಾಗಾಗಿ ಸಿಂಗಲಾಗಿ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಎರಡೂ ಕೂಡ ಸಿಂಗಲಾಗಿ ಒಂದು ಸತಿ ಅಟ್ಯಾಚ್ ಮಾಡಿ, ಮತ್ತು ಎರಡೂ ಕೂಡ 4ನೇ ನಂಬರ್ಗೆ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಬ್ಲೌಸ್ಗಳಿಗೆ ಒಂದೇ ಸತಿ 3 ಸಹ ಸ್ಟಿಚ್ ಹಾಕೋಬಿಡಿ, ಏಕೆಂದರೆ ನೀಟಾಗಿ ಬರೋದಿಲ್ಲ ಅದು. ಈ ಥರ ಸಿಂಗಲ್ಲಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ನಾನು ಬ್ಲೌಸ್ಗಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಆ ಸೈಡು ಆಪೋಸಿಟು ಈ ಸೈಡ್ ಆಪೋಸಿಟ್ ಇರಬೇಕು ನಾವು ವರ್ಕ್ ಮಾಡಬೇಕಾದ್ರೆ. ಮತ್ತು ಕೆಳಗಡೆನೂ ಅಷ್ಟೇ ಮೇಲ್ಮುಖವಾಗೇ ಇರಬೇಕು. ನೋಡಿ, ಈ ಥರ ಬಳ್ಳಿನ ಹಾಕೋತಾ ಹೋಗಬೇಕಾಗುತ್ತೆ. ನೋಡಿ, ಕಾಪರ್ ಜರಿನಲ್ಲೇ ಇದೇ ಥರನೇ ಸುತ್ತಲೂ ಹಾಕ್ತಾಯಿದ್ದೀನಿ. ಮತ್ತು ಡೈಲಿ ವಿಡಿಯೋಸ್ ಹಾಕಿ ಅಂತ ಕೇಳ್ತಾ ಇದ್ದೀರಾ. ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದ ಡೈಲಿ ವಿಡಿಯೋಸ್ ಹಾಕೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಏನು ಅಂತಂದರೆ ವಿಡಿಯೋ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸ್ಟೋರೇಜ್ ಎಲ್ಲ ಫುಲ್ಲಾಗಿರುತ್ತಲ್ವ, ಸ್ಟೋರೇಜ್ ಫುಲ್ ಅಂತ ಬರುತ್ತೆ, ವಿಡಿಯೋ ಮಾಡ್ಕೊಳೋದಕ್ಕಾಗಲ್ಲ. ಮತ್ತು ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡಿ ನೆಕ್ಸ್ಟು ಅದನ್ನು ಡಿಲೀಟ್ ಮಾಡಿ ಅದಾದಮೇಲೆ ವಿಡಿಯೋ ಮಾಡ್ಕೋಬೇಕು. ಕೆಲವೊಮ್ಮೆ ಈ ಥರ ಆಗ್ತಾಯಿದೆ. ಸೊ ಹಾಗಾಗಿ ಕೆಲವೊಮ್ಮೆ ಮತ್ತು ಬ್ಲೌಸ್ಗಳು ಕೂಡ ತುಂಬ ಅರ್ಜೆಂಟ್ ಇದೆ ಬೇಗ ಮಾಡಿಕೊಡಿ ಅಂತ ಬಂದರೆ ಮತ್ತು ಆವಾಗ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳೋದಕ್ಕಾಗಲ್ಲ. ಅಯ್ಯೋ ಬ್ಲೌಸ್ ಹೊಲ್ಕೊಟ್ರೆ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಹಾಗಾಗಿ ಡೈಲಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇಲ್ಲಿ ನೋಡ್ಬೋದು, ಆ ಸೈಡು ಮತ್ತು ಈ ಸೈಡು ಈ ಥರನೂ ಬೇಕಾದ್ರೆ ನೀವು ಸ್ಟಿಚ್ ಹಾಕೋಬಹುದು. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ನೋಡಿ ಆ ಥರ ನೀವು ಸ್ಟಿಚ್ ಹಾಕೋತಾ ಹೋಗಿ. ಸ್ಟಾರ್ಟಿಂಗಲ್ಲಿ ಬೇರೆ ಥರ ತೋರಿಸ್ದೆ, ಈಗಲೇ ಬೇರೆ ಥರ ತೋರಿಸ್ತಿದ್ದೀನಿ. ನಿಮ್ಗೆ ಯಾವುದು ಅನುಕೂಲನೋ ಆ ಥರ ಸ್ಟಿಚ್ ಹಾಕ್ಕೊಳ್ಳಿ ಅಂತ ಅಷ್ಟೇ. ಕೈಯಲ್ಲಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ, ಲೂಸ್ ಬೀಳಬಾರ್ದು ಬಟ್ಟೆ ಅಷ್ಟೇ. ಲೂಸ್ ಬಿದ್ದರೆ ಸ್ಟಿಚ್ ನೀಟಾಗಿ ಬರೋದಿಲ್ಲ. ಮತ್ತು ನಾನಿಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ನೀಟಾಗಿ ಈ ಥರ ಲೀವ್ಸ್ನ ಹಾಕ್ತಾಯಿದ್ದೀನಿ. ಸೆಂಟರ್ಗೆ ಇದೇ ಥರನೇ ಬರಬೇಕು. ಕ್ಲೀನಾಗಿ ನೋಡಿಕೊಂಡು ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲ ಒಂದೇ ಥರ ಏಕ ಮಾಡ್ಕೊಂಡು ಹೋಗಬೇಡಿ. ಆ ಸೈಡು ಅಪೋಸಿಟು ಮೇಲೆ ಬಂದರೆ ಈ ಸೈಡು ಅಪೋಸಿಟ್ ಮೇಲೆ ಬರಬೇಕು. ಈ ಥರ ನೋಡಿಕೊಂಡು ಮಾರ್ಕ್ ಮಾಡ್ಕೊಳೋದನ್ನು ಕಲೀರಿ. ನೋಡಿ, ಬಳ್ಳಿ ಅದು ಎಲ್ಲಿ ಸುತ್ತಿರುತ್ತೋ ಅಲ್ಲಿ ಈ ಥರ ನಾನು ಲೀವ್ಸ್ನ ಹಾಕ್ತಿದ್ದೀನಿ. ಮತ್ತು ಅಲ್ಲಲ್ಲೇ ಈ ಥರ ಲೀವ್ಸ್ನ ಹಾಕ್ತಾ ಹೋಗ್ತಿದ್ದೀನಿ, ಗ್ಯಾಪ್ ಆಗಬಾರ್ದು ಅಂತ. ನೋಡಿ, ದಾರ ಯಾಕೋ ಕೊಡ್ತಿಲ್ಲ, ಪದೇ ಪದೇ ಕಟ್ ಆಗ್ತಾನೇ ಇತ್ತು.
ನನಗೆ ಈ ಥರ ಸ್ಟಿಚ್ ಆಗಿರೋ ಬ್ಲೌಸ್ಗೆ ವರ್ಕ್ ಮಾಡೋದಕ್ಕಿಂತ ಪ್ಲೈನ್ ಬ್ಲೌಸ್ಗಳಿಗೇ ವರ್ಕ್ ಮಾಡೋದು ತುಂಬ ಈಸಿ ಅನಿಸುತ್ತೆ. ಈ ನಾವು ಫ್ರೇಮ್ಗೆ ಹಾಕ್ಕೊಂಡು ವರ್ಕ್ ಮಾಡ್ತೀವಿ ನೋಡಿ, ಆ ಥರ ಮಾಡೋದು ತುಂಬ ಈಸಿ ಅನಿಸುತ್ತೆ ಈ ಥರ ಬ್ಲೌಸ್ಗಳಿಗಿನ್ನ. ಅದರಲ್ಲಿ ಎಷ್ಟು ನೀಟಾಗಿ ಬರುತ್ತೆ ಇದಕ್ಕಿನ್ನ. ಇದು ಕೈ ಸ್ವಲ್ಪ ನಾವು ನೀಟಾಗಿ ಪ್ರೆಸ್ ಮಾಡಿಕೊಂಡು ಹಿಡ್ಕೋಬೇಕು ಟೈಟಾಗಿ, ಯಾವುದೇ ಸುಕ್ ಬರಬಾರ್ದು ಆ ಥರ. ಈ ಡಿಸೈನು ಅಷ್ಟೇ ತುಂಬ ಈಸಿ ಇದೆ. ಮತ್ತು ಮೆಸೇಜ್ ಮಾಡಿದರು, ಯಾಕೆ ಮಿಷಿನ್ ಆಯಿಲ್ ಹಾಕೋದು ಬೇಡವಾ, ಕೊಬ್ಬರಿ ಎಣ್ಣೆನೇ ಹಾಕ್ಬೇಕಾ ಅಂತ ಅಂದ್ಬಿಟ್ಟು. ನನಗೂ ಇದು ಕೊಬ್ಬರಿ ಎಣ್ಣೆನೇ ಹಾಕಬೇಕು ಅನ್ನೋದು ಗೊತ್ತಿರಲಿಲ್ಲ. ಮಿಷಿನ್ ರಿಪೇರಿ ಮಾಡೋಕ್ಕೆ ಕರೆಸಿದ್ನೆಲ್ಲ ಆವಾಗ ಅವ್ರು ಹೇಳಿದ್ರು ಪ್ಯಾರಾಚೂಟ್ ಆಯಿಲ್ ಹಾಕಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟು ಇಬ್ಬರು ನಂಗೆ ಆ ಥರ ಹೇಳಿದ್ರು. ಸೊ ಹಾಗಾಗಿ ನಾನು ನಿಮಗೆ ಹೇಳಿದ್ದು. ನೀವು ಕೂಡ ಅದೇ ಥರನೇ ಯೂಸ್ ಮಾಡಿ ನೋಡಿ, ಬೇಕಾದರೆ ತುಂಬ ಚೆನ್ನಾಗಿರುತ್ತೆ ಮಿಷಿನ್ನು ಅನಿಸುತ್ತೆ. ಅವರು ಏಕೆಂದರೆ ಅವರಿಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅವ್ರು ಹೇಳಿದಾಗ. ಹಾಗಾಗಿ ನಾನು ನಿಮಗೆ ಹೇಳಿದೆ ಅಷ್ಟೇ. ಮತ್ತು ವರ್ಕ್ ಆಗಿದ ತಕ್ಷಣ ಫ್ರೆಂಡ್ ನೀಟಾಗಿ ಆಯಿಲ್ ಹಾಕಿ ಇಡಿ, ಬಾಳಿಕೆ ಬರುತ್ತೆ ಮಿಷಿನು. ಅದನ್ನು ಕೂಡ ಅವರೇ ಹೇಳಿದ್ದು, ಆಯಿಲ್ ಹಾಕ್ತಾಯಿರಿ ನೀಟಾಗಿ ವರ್ಕ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಅಷ್ಟೇ ವರ್ಕ್ ಮಾಡಿದ ತಕ್ಷಣ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಾದ್ಮೇಲೆ ವೇಸ್ಟ್ ಬಟ್ಟೆನ ಸ್ಟಿಚ್ ಮಾಡಿ ನೀಟಾಗಿ ಮಿಷಿನೆಲ್ಲ ಒರೆಸಿ ಆಮೇಲೆ ಬೇರೆ ಬಟ್ಟೆನ ಇಡ್ತೀನಿ. ನೀವು ಕೂಡ ಅದೇ ಥರ ಫಾಲೋ ಮಾಡಿ. ನೋಡಿ, ಇನ್ನೊಂದು ಸೈಡು ಸುಮ್ಮನೆ ಇದೇ ಥರನೇ ಲೀವ್ಸ್ನ ಹಾಕ್ತಾಯಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಕಾಣುತ್ತೆ ಈ ವರ್ಕು. ಬೇಕಾದ್ರೆ ಲಾಸ್ಟಲ್ಲಿ ನೋಡ್ಬೋದು ನೀವು, ಫುಲ್ ವಿಡಿಯೋ ಹಾಕಿದ್ದೀನಿ ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು. ಈ ಡಿಸೈನ್ ಇಷ್ಟ ಆಗಿದೆ ನಿಮಗೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್, ನನಗೂ ಕೂಡ ಯೂಸ್ಫುಲ್ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಈ ವರ್ಕು ಅಂತ ಅಂದ್ಬಿಟ್ಟು. ಸಿಂಪಲ್ಲಾಗಿದೆ. ಮತ್ತು ಸ್ಲೀವ್ಗೆ ಮ್ಯಾಂಗೋ ಡಿಸೈನ್ ಹಾಕಿದ್ದೀನಿ.